ಅದೇ ಸೊ ಮಂಜು ಅವರು ಆಕ್ಚುಲಿ ಕುಗ್ಸೋ ಪ್ರಯತ್ನ ಮಾಡಿದಾರ, ಅದು ಮೋಕ್ಷಿತಾ ಮತ್ತು ಐಶ್ವರ್ಯ ಅವ್ರ ವಿಚಾರದಲ್ಲಿ. ಟಾಂಟ್ ಕೊಡೋ ಪ್ರಯತ್ನ ಮಾಡಿದ್ದಾರೆ. ಕುಗ್ಸೋ ಪ್ರಯತ್ನ ಅಂತ ನಾನೇನ್ ಹೇಳಲ್ಲ, ಟಾಂಟ್ ಕೊಡೋ ಪ್ರಯತ್ನ ಮಾಡಿದ್ದಾರೆ. ಆ ಟಾಂಟ್ ಇಬ್ರು ವಾಪಸ್ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಸೊ ವಾಪಸ್ ಕರೆಕ್ಟ್ ಆಗಿ ಕೊಟ್ಮೇಲೆ ಅದ್ರ ನೀವು ಅಬ್ಸರ್ವ್ ಮಾಡಿರೋ ಪ್ರಕಾರ ನೀವ್ ಹೇಳಿ, ಅಂದ್ರೆ ಮೋಕ್ಷಿತ್ ಅವ್ರು ಓಕೆ ನಮ್ಗೆ ಏನೋ ಇಷ್ಟ ಆಗ್ತಾ ಇಲ್ಲ, ಅವರು ಇರಿಟೇಷನ್ ಆಗುತ್ತೆ ಅಥವಾ ಅವ್ರು ನನ್ಗೆ ವಾಯ್ಸ್ ಔಟ್ ಮಾಡಕ್ ಬಿಡಲ್ಲ ಅದೆಲ್ಲ ಹೇಳ್ಕೊಂಡ್ರು ಹೊರಗಡೆ ಬಂದ್ರು ಆ ಒಂದು ಫ್ರೆಂಡ್ಶಿಪ್ ಇಂದ. ಬಟ್ ಅದನ್ನೇ ಯಾಕೆ ಅವರು ಸಾಧಿಸ್ತಾ ಇದ್ದಾರೆ? ಬಿಕಾಸ್ ಒಂದ್ಸಲ ಕೂಡ ಮಂಜು ಅವ್ರ ಕಡೆಯಿಂದ ಮೋಕ್ಷಿತ್ ಅವ್ರನ್ನ ನಾಮಿನೇಟ್ ಮಾಡೋದು ಅಥವಾ ಆ ತರದ್ದೆಲ್ಲ ಏನೂ ಬರ್ಲಿಲ್ಲ. ಇನ್ಫ್ಯಾಕ್ಟ್ ನಾಮಿನೇಟ್ ಮಾಡಿದಾಗ್ಲೂ ಗೌತಮಿ ಮತ್ತೆ ಮಂಜಣ್ಣ ಅವ್ರನ್ನ ಮೋಕ್ಷಿತ್ ಅವ್ರು ನಾಮಿನೇಟ್ ಮಾಡ್ತಾರೆ ಒಂದ್ ವಾರ. ಆ ಟೈಮಲ್ಲಿ ಅವರಿಬ್ರು ಕಡೆಯಿಂದ ನಾಮಿನೇಷನ್ ಬರ್ಲಿಲ್ಲ ಮೋಕ್ಷಿತ್ ಅವ್ರಿಗೆ. ಅದನ್ನ ಯಾಕೆ ಅವ್ರ ಜಿದ್ದನ್ನ ಸಾಧಿಸ್ತಾ ಇದಾರೆ ಇನ್ನು ಅಂತ. ಅವ್ರು ಅದನ್ನ ಬಿಟ್ಟು ಹೊರಗಡೆ ಬರ್ಬೋದಲ್ಲ, ಬಿಕಾಸ್ ಮಂಜು ಅವ್ರು ಅದನ್ನ ಮಾಡ್ತಾ ಇಲ್ಲ. ಇನ್ಫ್ಯಾಕ್ಟ್ ಈಗ ಹೊಡಿಯೋದು ಏನೋ ಪಂಚಿಂಗ್ ಬ್ಯಾಗ್ ಏನೋ ಸಮಥಿಂಗ್ ಯಾವ ವಿಷಯದಲ್ಲೂ ಮೋಕ್ಷಿತ್ ಅವ್ರಿಗೆ ಗೊತ್ತು ಎಷ್ಟು ಮಟ್ಟಿಗೆ ದ್ವೇಷ ಮಾಡ್ತಿದಾರೆ ಅಥವಾ ಹೆಂಗ್ ಅವ್ರು ದೂರ ಹೋಗ್ಬೇಕು ಅಂತ ಟ್ರೈ ಮಾಡ್ತಿದಾರೆ ಅಂತ. ಮಂಜು ಅವ್ರು ಅದಕ್ಕೆ ರಿಯಾಕ್ಟೇ ಮಾಡ್ತಿಲ್ಲ, ವಾಪಸ್ ಅವ್ರ ಕಡೆಯಿಂದ ಏನೋ ರೆಸ್ಪಾನ್ಸ್ ಇಲ್ಲ. ಬಟ್ ಸ್ಟಿಲ್ ಇವರಿಗೆ ತಣ್ಣಗೆ ಆಗ್ತಾ ಇಲ್ಲ ಇನ್ನು ಆ ಒಂದು ಕೋಪ ಅಥವಾ ಅಸಮಾಧಾನ. ಯಾಕೆ ಆತರ ಅಂತ ಅದಕ್ಕೆ ಒಂದಷ್ಟು ಇನ್ಸಿಡೆಂಟ್ಸ್ ಆಗಿದೆ ಮನೇಲಿ. ಫಾರ್ ಎಕ್ಸಾಂಪಲ್ ರಾಜರ್ ಟಾಸ್ಕ್ ತಗೊಂಡಾಗ ಮೋಕ್ಷಿತಾ ಯಾವ್ದೋ ಒಂದು ವಿಚಾರಕ್ಕೆ ಒಂದು ಹಾಡು ಹೇಳ್ತಾರೆ, ಮಂಜು ಅವ್ರಿಗೆ ಇಷ್ಟ ಆಗತ್ತೆ ಅಂತ. ಅದನ್ನ ಅವರು ಅಷ್ಟೇ ಚೆನ್ನಾಗಿ ತಗೊಂಡಿರ್ತಾರೆ ಫಸ್ಟ್ ಮಂಜು ಅವರು. ಬಟ್ ಯಾವಾಗ ಮೋಕ್ಷಿತಾ ಯುವರಾಣಿ ಆಗ್ತಾರೆ, ಅದೇ ಹಾಡು ಇಟ್ಕೊಂಡು ಅವ್ರಿಗೆ ಟಾಂಟ್ ಕೊಡಕ್ ಶುರು ಮಾಡ್ತಾರೆ. ಗೆದ್ಮೇಲೆ ಆ ಹಾಡು ಹೇಳ್ಕೊಂಡು ಟಾಂಟ್ ಕೊಡಕ್ ಶುರು ಮಾಡ್ತಾರೆ. ಅದೇ ವೀಕೆಂಡ್ ಬಕೆಟ್ ರಾಣಿ ಅಂತ ಕೊಡ್ತಾರೆ ಮೋಕ್ಷಿತಂಗೆ. ಸೊ ಇದೆಲ್ಲ ಏನಾಗತ್ತೆ ಮನ್ಸಲ್ಲಿ ಕೂತ್ಕೊಳತ್ತೆ ಆ ವ್ಯಕ್ತಿಗೆ. ಹೌದು, ನನ್ನನ್ನು ವಾಯ್ಸ್ ಔಟ್ ಮಾಡಕ್ಕೂ ಬಿಡ್ತಿರ್ಲಿಲ್ಲ ಒಂದ್ ಟೈಮ್ ಅಲ್ಲಿ, ಇವಾಗ ಈ ತರ ಎಲ್ಲ ಕಮೆಂಟ್ ಮಾಡ್ತಿದ್ರೆ ನಾನು ಏನ್ ಮಾಡಿದೀನಿ ಅನ್ನೋದು ಮನ್ಸಲ್ಲಿ ಕೂತ್ಕೊಂಡಾಗ ಅದು ಜಾಸ್ತಿ ಬೇರೂರ್ತಾ ಹೋಗುತ್ತೆ. ಬಟ್ ಅದು ಹೋದ್ ವಾರದಿಂದ ಸ್ವಲ್ಪ ತಣ್ಣಗಾಗಿದೆ. ಯಾವಾಗ ಮೋಕ್ಷಿತಾ ಗೌತಮಿ ತಂಡಕ್ಕೆ ಹೋಗಿ ಆಡಿದ್ರು, ಅದು ಇಲ್ಲ ಇದು ಹಿಂಗೆ ಸಾಧಿಸಿದ್ರೆ ತಪ್ಪಾಗತ್ತೆ ಅಂತ ಮೋಕ್ಷಿತಂಗೂ ಅನ್ಸಿದೆ. ಸೊ ಹಾಗಾಗಿ ಅವ್ರ ತಂಡಕ್ಕೆ ಹೋಗಿ ಆಡಿದ್ರು. ಈಗೋ ಅಂತ ಏನ್ ಹೇಳಿದ್ರು ಗೌತಮಿ ಅವರು, ಇಲ್ಲ ನನ್ಗೆ ಈಗೋ ಅಲ್ಲ ಇದ್ದಿದ್ದು, ಸೆಲ್ಫ್ ರೆಸ್ಪೆಕ್ಟ್ ಅಂತ ತೋರಿಸ್ಕೊಳ್ಳೋದಕ್ಕೆ ಅವ್ರು ಹೋಗಿ ಆ ತಂಡಕ್ಕೆ ಆಡಿದ್ದು. ಸೊ ಅಲ್ಲಿಂದ ಅದೊಂದ್ ಸ್ವಲ್ಪ ತಿಳಿ ಆಯ್ತು. ಮತ್ತೆ ಮಾತಾಡೋ ಟರ್ಮ್ಸ್ ಬಂದಿದ್ದಾರೆ 3 ಜನ.